ಸರ್, ನಿಗಮ ಟಿವಿಯ ಈ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಂತ ಸ್ವಾಗತ. ಓಕೆ ಸರ್, ಈಗ ಸಾರಿಗೆ ಸಂಸ್ಥೆಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಎಲ್ಲ ನ್ಯೂಸ್ಗಳಲ್ಲೂ ಟ್ರೆಂಡ್ ಆಗ್ತಿದೆ. ಎಲ್ಲ ಕಡೆ ತುಂಬ ಈ ನಿಮ್ಮ ಸ್ಟ್ರೈಕು ಮುಷ್ಕರದ್ದೇ ಮಾತುಗಳು ಒಂದಷ್ಟು ದಿನ ಆಯಿತು. ಸೊ ಜೋರ ಮಳೆ ಬಂದು ಒಂದು ಸರಿ ನಿಂತಂಗೆ ಆಯಿತು ಅಂತ ಅನಿಸ್ತಾ ಇದೆ ಒಂದು ಕಡೆ. ಓಕೆ, ಇನ್ನೊಂದು ಕಡೆ ನೀವೆಲ್ಲ ಸಂಘಟನೆಗಳನ್ನ ಮಾಡಿದ್ರಿ, ಕಟ್ಟಿದ್ರಿ, ಸಂಘಟನೆಗಳ ಜೊತೆ ಸೇರಿಕೊಂಡ್ರಿ, ಒಂದಷ್ಟು ಹೋರಾಟಗಳನ್ನ ಸತ್ಯಾಗ್ರಹ ಇರ್ಬೋದು, ಗೇಟ್ ಮೀಟಿಂಗ್ಗಳಿರ್ಬೋದು, ಈ ಥರ ಎಲ್ಲ ಮಾಡಿಬಿಟ್ಟು ಒಂದು ಸ್ಟ್ರೈಕ್ ಅಂತ ಮಾಡಿದ್ರಿ. ಸ್ಟ್ರೈಕ್ ಬಗ್ಗೆ ಏನಾಯಿತು? ನಿಮ್ಮ ಸಂಘಟನೆ ನಂತರ ಈಗ ನಡೀತಾ ಇರೋ ಸಿಚುವೇಶನ್ಗಳು ಏನು ನಡೀತಾ ಇದೆ? ಮಳೆ ಬಂದು ನಿಂತಿರೋ ಹನಿ ಏನು ನಂತಿದೆ? ಸರ್, ನಾನು ಮೊದಲನೇದಾಗಿ ಸಮಸ್ತ ನಿಗಮ ಟಿ ವಿ ಚಾನಲ್ನ ವೀಕ್ಷಕರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಸಾರಿಗೆ ಸಂಸ್ಥೆಯಲ್ಲಿ ನಡೀತಕ್ಕಂಥ ದೈನಂದಿನ ಬೆಳವಣಿಗೆಗಳು ಮತ್ತು ಈ ಮುಷ್ಕರದ ಎಲ್ಲ ಬೆಳವಣಿಗೆಗಳನ್ನ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ. ಹಾಗಾಗಿ ನಿಗಮ ಚಾನಲ್ನ ವೀಕ್ಷಕರಿಗೆ ನಾನು ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ, ಏನು ಮುಷ್ಕರದ ನಂತರದಲ್ಲಿ ಮುಷ್ಕರ ಆಯಿತು, ಮುಷ್ಕರವು ಸಹ ಒಂದು ದಿನದ ಮಟ್ಟಿಗೆ ಯಶಸ್ವಿ ಮುಷ್ಕರವನ್ನು ಮಾಡೋದಕ್ಕೆ ಸಮಸ್ತ ಸಾರಿಗೆ ಸಿಬ್ಬಂದಿಗಳು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಸಾರಿಗೆ ಸಂಸ್ಥೆಯಲ್ಲಿ 2021 ನಂತರದ ಹೋರಾಟದಲ್ಲಿ ಹಲವಾರು ಮಜಲುಗಳನ್ನ ಸಹ ನಾವು ನೋಡಿದ್ದೀವಿ, ನೀವು ಸಹ ನೋಡ್ತಾ ಬಂದಿದ್ದೀರಾ. ಆದರೆ ಈ ಸರ್ಕಾರನೂ ಸಹ ಬಂದು ನಿಮಗೇನೋ ಮಾಡ್ತೀನಿ ನಾವು ಅಂತೇಳಿ ಹಲವಾರು ಪ್ರಣಾಳಿಕೆ ತಂದಂಥ ವಿಚಾರಗಳನ್ನ ಇಟ್ಕೊಂಡು ಕಳೆದ 2.5 ವರ್ಷಗಳಿಂದ ಸಹ ಸಾರಿಗೆ ಸಚಿವರಾಗಿರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಅದಕ್ಕೆ ಗಮನ ಹರಿಸ್ತಕ್ಕಂಥ ಕೆಲಸವನ್ನೇ ಮಾಡಲಿಲ್ಲ. ಹಾಗಾಗಿ ಜಂಟಿ ಸಮಿತಿ ಪ್ರಮುಖವಾಗಿ ಹೋರಾಟವನ್ನು ಹಮ್ಮಿಕೊತ್ತು. ಫ್ರೀಡಮ್ ಪಾರ್ಕ್ನಲ್ಲಿ ದಿನಾಂಕ 30ನೇ ತಾರೀಕು ಹೋರಾಟಕ್ಕೆ ಸಾಗರೋಪಾದಿಯಲ್ಲಿ ಸಮಸ್ತ 4 ನಿಗಮದ ಸಿಬ್ಬಂದಿಗಳು ಸಾಗರೋಪಾದಿಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರು. ತದನಂತರ ನಾವೇನು ಮುಷ್ಕರದ ದಿನಾಂಕವನ್ನು ಗೊತ್ತುಪಡಿಸಿದ್ದೋ ಮುಷ್ಕರನೂ ಸಹ ಯಶಸ್ವಿಯಾಗಿ ನಡೀತಾ ಇತ್ತು. BMTCನಲ್ಲೂ ಸಹ ಹಲವಾರು ಸಿಬ್ಬಂದಿಗಳು ಗೈರು ಹಾಜರಾಗಿದ್ದರು, ಹಲವಾರು ಸಿಬ್ಬಂದಿಗಳು ಹಾಜರಿನೂ ಸಹ ಆಗಿ ಮುಷ್ಕರ ಒಂದು ಥರದಲ್ಲಿ ಯಶಸ್ವಿಯಾದಂಥ ಮುಷ್ಕರ ಆಗಿತ್ತು. 2ನೇ ದಿನಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ PLI ಹಾಕಿದ್ರಿಂದ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದ್ರಿಂದ ನಾವು ಒಂದು ಹೆಜ್ಜೆಯನ್ನು ಹಿಂದಕ್ಕೆ ಸರಿತಕ್ಕಂಥ ಕೆಲಸವನ್ನು ಮಾಡಿದ್ವು. ಹಾಗಂತ ಹೇಳಿ ಹೋರಾಟದಲ್ಲಿ ಹಿಂದೆ ಸರಿದಿದ್ದೀವಿ ಅಂತಂದರೆ ಬಿಟ್ಕೊಟ್ಟಿದ್ದೀವಿ ಅಂತಲ್ಲ. ಸರ್ಕಾರ ಇದನ್ನು ಯಾವ ರೀತಿಯಲ್ಲಿ ಬೇಕಾದ್ರೂ ಪರಿಗಣನೆ ಮಾಡ್ಕೋಬೋದು. ಸರ್ಕಾರಕ್ಕೆ ನಾವು ನಿಮ್ಮ ವಾಹಿನಿ ಮುಖಾಂತರ ನೇರವಾಗಿ ಹೇಳ್ತಾ ಇದ್ದೀವಿ, ದಯಮಾಡಿ ಮುಂದಿನ ದಿನಗಳಲ್ಲಿ ನಾಡಿನಲ್ಲಿ ತುಂಬ ದೊಡ್ಡ ಹಬ್ಬ ಹರಿದಿನಗಳಿದೆ. ಸಾವಿರಾರು ಲಕ್ಷಾಂತರ ಜನ ನಗುಮುಖದಲ್ಲಿ ಹಬ್ಬವನ್ನು ಮಾಡ್ಕೊಂಡು ಆಚರಿಸ್ತಾ ಇದ್ದಾರೆ. ನಾವು ಮಾತ್ರ ಹೊಟ್ಟೆ ಹಸಿವಿನಿಂದ ಹಬ್ಬ ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲೂ ಸಹ ಸಂವಿಧಾನದಲ್ಲಿ ಹೇಳಿಲ್ಲ. ಹಾಗಾಗಿ ನೀವು ನಮಗೆ ಕೊಡಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ನಮಗೇನಾದರೂ ಕೊಡಲಿಲ್ಲ ಅಂತಂದರೆ 2024 ಏನು ವೇತನ ಒಪ್ಪಂದ ಏನಿದೆ ಆ ವೇತನ ಒಪ್ಪಂದದಿಂದ ಹಿಂದೆ ಸರಿತಕ್ಕಂಥ ಮಾತಿಲ್ಲ. ಹೋರಾಟ ಶುರು ಮಾಡಿದ್ದಾಗಿದೆ. ಹೋರಾಟವನ್ನು ನಾವೆಂದರೂ ಸಹ ಮುಷ್ಕರವನ್ನು ಹಿಂಪಡೆದಿಲ್ಲ, ಮುಷ್ಕರವನ್ನು ಮುಂದೂಡಿದ್ದೀವಿ ಹೈಕೋರ್ಟ್ ಮಧ್ಯಪ್ರವೇಶದಿಂದಾಗಿ. ಹೈಕೋರ್ಟ್ಗೆ ಈ ದೇಶದಲ್ಲಿ ಸಂವಿಧಾನಕ್ಕೆ ಬೆಲೆ ಕೊಡಬೇಕು ಅಂತೇಳಿ ನಾವು ಹೈಕೋರ್ಟ್ ಮಧ್ಯಪ್ರವೇಶ ಮಾಡೋದ್ರಿಂದ ನಾವು ಹಿಂದೆ ಸರಿದಿದ್ದೀವಿ ಹೊರತಿಲ್ಲ. ಹಾಗಾಗಿ ಒಂದು ಕಡೆ ಕನ್ಸಲ್ಟೇಷನ್ ಮೀಟಿಂಗ್ ನಡೀತಾ ಇದೆ, ಇನ್ನೊಂದು ಕಡೆ ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರಿಗೆ ನಮ್ಮನ್ನು ಕರೆದು ನೆನ್ನೆನೂ ಸಹ ಮಾತಾಡಿದ್ದಾರೆ. ಆಯಿತು, ಕೂತು ಮಾತಾಡೋಣ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಅವ್ರಿಗೂ ಸಹ ಧನ್ಯವಾದ ಹೇಳ್ತೀವಿ. ಆದರೆ ಇದರಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಾಗಿದೆ. ಯಾರೋ ಅಧಿಕಾರಿಗಳು ಹೋಗಿ ಅವ್ರಿಗೆ ಹೇಳ್ತಾರೆ, ಇವ್ರಿಗೆ 3/3/2023 ವೇತನ ಪರಿಷ್ಕರಣೆ ಮಾಡಿಕೊಟ್ಟಿದ್ದೀವಿ, ಹಾಗಾಗಿ 27ಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಒಂದೇ ಒಂದು ಲೈನನ್ನು ಇಟ್ಕೊಂಡು ನೀವು ಒಂದು ವೇತನ ಪರಿಷ್ಕರಣೆಯನ್ನು ಹೊಡಿತಕ್ಕಂಥ ಕೆಲಸ ಕೈ ಹಾಕ್ತೀರಾ ಅಂತಂದರೆ ದಯಮಾಡಿ ಅದು ಈ ರಾಜ್ಯದ ಇರ್ತಕ್ಕಂಥ ಸಮಸ್ತ ಕಾರ್ಮಿಕರು ಮತ್ತು ರಾಜ್ಯದ ಜನಗಳು ಸಹ ಅದನ್ನು ತಪ್ಪಾಗಿ ತಿಳ್ಕೊತಾರೆ. ಯಾಕಂದರೆ ನೀವು 1/1/2020 ರಾಜ್ಯದ ನಮ್ಮ ನಿಗಮದಲ್ಲಿರ್ತಕ್ಕಂಥ 4 ಕಾರ್ಪೊರೇಷನಲ್ಲಿ ಇರ್ತಕ್ಕಂಥ ನೌಕರರಿಗೆ ಎನ್ಕ್ಯಾಶ್ಮೆಂಟಿಂದ ಹಿಡಿದು ಇಂಕ್ರಿಮೆಂಟನ್ನು ವೇತನ ಹೆಚ್ಚಳ ಮಾಡೋದ್ರಿಂದ ಹಿಡಿದು ವೇತನದ ಹೆಚ್ಚಳದ ಸ್ಲ್ಯಾಬನ್ನು ಸಹ ಕೊಟ್ಟಿದ್ದೀರಾ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಮುಖ್ಯಮಂತ್ರಿಗಳಿಗೆ ನೀವು ಯಾವ ರೀತಿಯಲ್ಲಿ ದಾರಿ ತಪ್ಪಿಸ್ತೀರಾ ಅಂತಕ್ಕಂಥದ್ದನ್ನು ದಯಮಾಡಿ ನೀವೇ ಹೋಗಿ ಅವರಿಗೆ ಕಳಕಳಿಯಾಗಿ ಕೇಳಬೇಕಾಗಿದೆ. ನಾವು ಕ್ಲಿಯರಿಟಿ ಇದ್ದೀವಿ. ನಾವು ಅವತ್ತೂ ಸಹ ಇದನ್ನು ವಿರೋಧ ವ್ಯಕ್ತಪಡಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿ. ಹಾಗಾಗಿ ಇವತ್ತೇನು 2022ರಿಂದ 2023ಕ್ಕೆ ನೀವು ವೇತನ ಹಿಂಬಾಕಿ ಕೊಡ್ತೀನಿ ಅಂತಂದ್ರೆ ಯಾವ ಆಧಾರದ ಮೇಲೆ ಕೊಡ್ತೀರಾ ನೀವು? ದಯಮಾಡಿ ಅದನ್ನು ಸಹ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಈಗ ವೇತನ ವಿಷಯಕ್ಕೆ ನಾನು ಮತ್ತೆ ಬರ್ತೀನಿ ಸರ್. ಈಗ ಏನಾಗ್ತಿದೆ ಈಗ ಹೊಸದಾಗಿ MD ಬಂದರು. MD ಹಳೆ MD ಇದ್ದಂಥ ಅನಂತಕುಮಾರ್ ಸರ್ ಟ್ರಾನ್ಸ್ಫರ್ ಆದ ನಂತರ ಆ ಜಾಗಕ್ಕೆ ಅಕ್ರಮ್ ಭಾಷೆ ಅವರು ಬಂದ ನಂತರ ಸಡನ್ ಇಮಿಡಿಯೇಟಾಗಿ ಒಂದು 15-20 ದಿನದಲ್ಲಿ ಅವರು ಒಂದು BDAನ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಂದರೆ ಮೀನ್ಸ್ ಅದನ್ನೇನು ಜಾರಿ ಬರಬೇಕಾಯ್ತು ಬಾಕಿ ಕೊಡುತ್ತಾರೆ. ಎಲ್ಲೊಂದು ಕಡೆ ಕಾರ್ಮಿಕರ ಪರವಾಗಿ, ಯಾಕಂದರೆ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಆಯುಕ್ತರಾಗಿ ಅವರು ಒಂದಷ್ಟು ಸುಮಾರು ಕನ್ಸಲ್ಟೇಷನ್ ಮಾಡಿದ್ರು. ಕಾರ್ಮಿಕರ ಭಾವನೆಗಳು, ಕಾರ್ಮಿಕರ ಕಷ್ಟಗಳು ಅವ್ರಿಗೆ ಅರ್ಥ ಮಾಡ್ಕೊಂಡು ಅವರು ಸ್ವಲ್ಪ ಸ್ಪಂದಿಸೋ ಕೆಲಸ ಮಾಡಿದ್ರು. ಒಳ್ಳೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ರು. ಅವ್ರು ಬಂದು ಇನ್ನೂ ಸ್ವಲ್ಪ ಒಳ್ಳೇದು ಮಾಡ್ಬೋದಿತ್ತು, ಸ್ವಲ್ಪ ಟೈಮ್ ಕೊಡ್ಬೋದಿತ್ತು ನೀವು ಮ್ಯಾನೇಜ್ಮೆಂಟ್ಗೆ ಅನ್ನೋದು ಒಂದು ಮಾತು. ಸರ್, ನಾವು ಮೊದಲನೇದಾಗಿ ನಾನು ನಿಮ್ಮ ವಾಹಿನಿ ಮುಖಾಂತರ ನಮ್ಮ KSRTC ವ್ಯವಸ್ಥಾಪನಾ ನಿರ್ದೇಶಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆಂದರೆ ತುಂಬ ತಿಂಗಳುಗಳಿಂದ ನಮಗೇನು BDA ಕೊಡಬೇಕಾಗಿತ್ತು, ಅದನ್ನು ಕೆಲವೊಂದು ಅಧಿಕಾರಿಗಳು ಬೇಕಂತಲೇ ಎತ್ತಿಟ್ಕೊಂಡು ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡಿದರು. ಆದರೆ ನಮ್ಮ MD ಸರ್ ಬಂದಮೇಲೆ
ನಮ್ಮ ಅಕ್ರಮ್ ಪಾಷಾ ಸಾಹೇಬರು ಬಂದ ಮೇಲೆ ಏನು ಮಾಡಿದ್ರು, ನಾವು ಅವ್ರಿಗೆ ಹೋಗಿ ಒಂದು ಅಹವಾಲನ್ನು ಹೇಳ್ತೀವಿ, ಸರ್ ದಯಮಾಡಿ ನಮಗೆ ಈ ರೀತಿಯ ಭಾಳ ಹಿನ್ನಡೆ ಆಗಿದೆ ಅಂತಕ್ಕಂಥದ್ದನ್ನು ಅವರು ತತ್ಕ್ಷಣದಲ್ಲಿ ಸರ್ಕಾರ ಯಾವಾಗ ಕೊಡಬೇಕಾಗಿದ್ದಪ್ಪ ಅದನ್ನು ಅವಾಗಲೇ ಕೊಡಬೇಕಾಗುತ್ತೆ ಅಂತಕ್ಕಂಥ ಒಂದು ದಿಟ್ಟವಾದಂಥ ಕ್ರಮವನ್ನು ವಹಿಸಿ ಸಾರಿಗೆ ನೌಕರರ ಬಾಳಿಗೆ ಒಂದು ಆಶಾಕಿರಣವನ್ನು ಮಾಡ್ತಾರೆ, ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಾನು ಸಮಸ್ತ 4 ನಿಗಮದ ನೌಕರರ ಪರ ಅವ್ರಿಗೆ ಧನ್ಯವಾದನ ತಿಳಿಸ್ತೀನಿ. ಯಾಕಂದರೆ ಅವರು ಲೇಬರ್ ಓರಿಯೆಂಟೆಡ್ ಆಗಿ, ಲೇಬರ್ ಕಮಿಷನರ್ ಆಗಿ ಅತ್ಯುತ್ತಮ ಎಲ್ಲ ಇಲಾಖೆಗಳು ಸಹ ಅತ್ಯುತ್ತಮವಾದಂಥ ಕೆಲಸ ಮಾಡಿ ರಾಜ್ಯದಲ್ಲಿ ಒಬ್ಬ ದಕ್ಷ ಅಧಿಕಾರಿ ಅಂತ, ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರನ್ನು ಪಡೆದು ಇವತ್ತು ಒಂದು KSRTCನಲ್ಲಿ ಬಂದ ತಕ್ಷಣ ಕಾರ್ಮಿಕರ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ಅವರು ಆಳಕ್ಕೆ ಇಳಿದು ಅವ್ರ ಬಗ್ಗೆ ನಮ್ಮ ಕಾರ್ಮಿಕರಿಗೆ ಎಲ್ಲ ರೀತಿಯೂ ಒಳ್ಳೇದಾಗಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಓಡಿ ನಿಂತಿದ್ದಾರೆ. ಹಾಗಾಗಿ ನಾವು ಅವ್ರ ಜೊತೆ ಕೈ ಜೋಡಿಸ್ತಕ್ಕಂಥದ್ದನ್ನು ಮಾಡ್ತೀವಿ ಮುಂದಿನ ದಿನದಲ್ಲಿ. ಆದರೆ ಮುಷ್ಕರ ಅಂತಕ್ಕಂಥದ್ದು ಏನಾಯಿತು ಅಂದರೆ ನಾವು ಅವ್ರಿಗೆ ಸಮಯ ಕೊಡಬೇಕಾಗಿತ್ತು, ಇಲ್ಲ ಅಂತಕ್ಕಂಥದ್ದು ಹೇಳೋದು. ಆದರೆ ಸರ್ಕಾರದ ದ್ವಂದ್ವ ನಿಲುವಿನ ವಿರುದ್ಧ ಮುಷ್ಕರಕ್ಕೆ ಹೋದ್ವಿ ಹೊರತು ನಾವು ಮ್ಯಾನೇಜ್ಮೆಂಟಿನ ದ್ವಂದ್ವ ನಿಲುವಿನ ವಿರುದ್ಧ ಅಲ್ಲ. ಒಂದು ಕಡೆ ಸಾರಿಗೆ ಸಚಿವರೇ ಆಗ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ವಿಧಾನಸೌಧದಲ್ಲಿ ಕೇಳ್ತಕ್ಕಂಥ MLAಗಳ ಕ್ವಶನ್ಗೆ 4 ವರ್ಷದ ವೇತನ ಪರಿಷ್ಕರಣೆ ಮಾಡ್ಕೊಡ್ತೀವಿ ಅಂತಕ್ಕಂಥ ಉತ್ತರವನ್ನು ಕೊಡ್ತಾರೆ. ಒಂದು ಕಡೆ ಅದೇ ವಾಹಿನಿಯಲ್ಲಿ ಈಚೆ ಬಂದು ಕೇಳಿದ್ರೆ ಆರೈಕೆ ಉತ್ತರಗಳನ್ನ ಕೊಟ್ಕೊಂಡು ಸನ್ಮಾನ್ಯ KSRTC ಅಧ್ಯಕ್ಷ ಹೇಳ್ತಾರೆ, ಸಾರಿಗೆ ಈ ಸರ್ಕಾರದಲ್ಲೂ ಸಹ ವೇತನ ಪರಿಷ್ಕರಣೆ ಬಿಟ್ಟು ಬೇರೆ ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ದಯಮಾಡಿ ಇವ್ರ ಹಾರಿಕೆ ಉತ್ತರಗಳಿಗೆ ನೀವೇನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತಕ್ಕಂಥದ್ದನ್ನು ಹಲವಾರು ಪತ್ರಿಕೆಗಳು ಬಂದಿದೆ, ಹಲವಾರು ದೃಶ್ಯ ಮಾಧ್ಯಮದಲ್ಲಿ ಬಂದಿದೆ. ಹಾಗಾಗಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ನಿರ್ಧಾರಕ್ಕೆ ಈ ಸರ್ಕಾರ ಕೈ ಹಾಕೋದ್ರಿಂದ ಈ ಸರ್ಕಾರದ ವಿರುದ್ಧ ಹೋರಾಟನೇ ಹೊರತು ಮ್ಯಾನೇಜ್ಮೆಂಟ್ ವಿರುದ್ಧ ಹೋರಾಟ ಅಲ್ಲ ಸರ್ ಇದು. ಓಕೆ ಸರ್, ಈಗ ಆಯಿತು, ಈಗ ನೀವು ಮುಷ್ಕರ ಮಾಡಿದ್ರಿ, ಮುಷ್ಕರ ನೀವು ಹೇಳ್ತಾ ಇದ್ರಿ ಇವಾಗ, ಸೊ ಯಾರು PL ಹಾಕಿರೋ ಹೈಕೋರ್ಟ್ಗೆ, ಹಾಗಾಗಿ ಅದು ನಾವು ಸ್ವಲ್ಪ ತಡೆ ಹಿಡಿಬೇಕಾಯ್ತು ಅಥವಾ ನಿಲ್ಲಬೇಕಾಯ್ತು ಅಥವಾ ಹಿಂತಗೋಬೇಕಾಯ್ತು ಅನ್ನೋ ಮಾತನ್ನು ಕೋರ್ಟ್ ನಿರ್ದೇಶನ ಪ್ರಕಾರ ಹೇಳ್ತೀರಾ. ಈಗ ನೀವು ನೋಟಿಸ್ ಕೊಟ್ಟು 21 ದಿನ ಅಥವಾ 22 ದಿನಗಳ ಕಾಲ ನಿಮಗೆ ಸಮಯ ಅವಕಾಶ ಇತ್ತು. ಸೊ ನಿಮಗೂ ಇತ್ತು, ಸರ್ಕಾರಕ್ಕಿತ್ತು, ಮ್ಯಾನೇಜ್ಮೆಂಟ್ಗಿತ್ತು, ಎಲ್ರಿಗೂ ಒಂದು ಪೀರಿಯಡ್, ನೋಟಿಸ್ ಪೀರಿಯಡ್ ಅಂತ ಅನ್ಕೋಬೋದು. ಈ 21 ದಿನಗಳಲ್ಲಿ ನೀವು ಯಾವ ಥರ ಸ್ಟ್ರೈಕ್ ಮಾಡಬೇಕು, ಯಾವ ಥರ ಗೇಟ್ ಮೀಟಿಂಗ್ ಮಾಡಬೇಕು, ಎಂಪ್ಲಾಯ್ಸ್ಗೆ ಹೇಗೆ ಹೇಳಿಸ್ಬೇಕು, ಸರ್ಕಾರಕ್ಕೆ ಹೇಗೆ ಅರ್ಥ ಮಾಡಿಸ್ಬೇಕು, ಎಲ್ಲ ರೀತಿಯ ವಿಚಾರಗಳನ್ನ ನೀವು ಚರ್ಚೆ ಮಾಡ್ಕೊಂಡಿರ್ತೀರಾ, ಎಲ್ಲ ಮಾಡಿದ್ದೀರಾ? ಎಸ್, ರೈಟ್ ಅನ್ನು ಹೌದು ಮಾಡಿದ್ದೀನಿ. ಸೊ ಇಂಥ ಸಂದರ್ಭದಲ್ಲಿ ಯಾರಾದರೂ ಈ ಹಿಂದೆ ನೀವು ಇದ್ದಂಥ ಸಂಘಟನೆಯಲ್ಲಿ ಸೊ ಆವತ್ತಿನ ಟೈಮ್ಗಳಲ್ಲಿ ಒಂದು PL ಹಾಕಿ ನಿಮ್ಮ ಹಳೆ ಒಂದು ಮಾಡಿದಂಥ ಮುಷ್ಕರವನ್ನು ಸ್ಟಾಪ್ ಮಾಡುತ್ತೆ ಹೈಕೋರ್ಟ್. ಹಾಗೆ ಅದೇ ಥರದ ಒಂದು ಸಿಚುವೇಶನ್ ಬರಬಹುದೇನೋ ಅನ್ನೋ ಒಂದು ಸೇಫ್ಟಿ ಪ್ರಿಕಾಷನ್ ತಗೋಬಹುದಿತ್ತಿಲ್ಲೋ ಅಂತ ಅನಿಸಲ್ವಾ ಸರ್? ಈಗ ನಾವು ಹಿಂದೆ ನಡೆದಂಥ ಮುಷ್ಕರಗಳಲ್ಲಿ ಅವತ್ತಿನ ಸರ್ಕಾರ ನಮ್ಗೇನು ವೇತನ ಹೆಚ್ಚಳ ಮಾಡಲ್ಲ ಅಂತ ಹೇಳಿರಲಿಲ್ಲ. ಆದರೆ ನಾವು ಸರ್ಕಾರಿ ನೌಕರರಾಗಬೇಕು ಮತ್ತು ಇಲ್ಲಾಂದ್ರೆ 6ನೇ ವೇತನದ ಸರಿಸಮಾನ ವೇತನ ಕೊಡಬೇಕು ಅಂತಕ್ಕಂಥದ್ದನ್ನು ಸರ್ಕಾರನೇ ಸಹ ಲೆಟರ್ನ ಕೊಟ್ಟು ಅದರಲ್ಲಿ ಹಾದಿ ತಪ್ಪಿತು ಅಂತಕ್ಕಂಥ ವಿಚಾರದಲ್ಲಿ ನಾವು ಹೋರಾಟವನ್ನು ಕಂಡುಕೊಂಡಿದ್ದು. ಆ ಸರ್ಕಾರನೂ ಸಹ ಇದೇ ಸರ್ಕಾರ ತುಣಿದಂಥ ದಾರಿಯನ್ನು ತುಣಿದು ಕೊನೆ ಹಂತದಲ್ಲೂ ಸಹ ಅವರೇನು ನಮಗೆ ಸರ್ಕಾರ ಏನು ಮೋಸ ಮಾಡೋಗಿರಲಿಲ್ಲ, 15% ವೇತನ ಹೆಚ್ಚಳವನ್ನು ಮಾಡಿಕೊಟ್ಟೋಗಿತ್ತು. PLI ಆಗ್ತಕ್ಕಂಥವ್ರು ಅವತ್ತೂ ಸಹ ನಮ್ಮ ಜೊತೆಲಿ ಇದ್ದಂಥವರೇ PLI ಹಾಕಿ ಈ ಮುಷ್ಕರವನ್ನು ತಡೆ ಹಿಡಿತಕ್ಕಂಥ ಕೆಲಸವನ್ನು ಮಾಡಿದರು. ಹಾಗಾಗಿ ನಾವು ಆ ವಿಚಾರದಲ್ಲಿ ಏನು ಯೋಚನೆ ಮಾಡೋಕೆ ಹೋಗಿರಲಿಲ್ಲ. ನಾವು ಈ ಬಾರಿ ಜಂಟಿ ಸಮಿತಿಯನ್ನು ಸಂಘಟನೆ ಮಾಡಿಕೊಂಡು ಸರ್ಮಾಜಿ ಅವರು, ಅನಂತ್ ಸುಬ್ರಾವ್ ಅವರು, ಭಾಸ್ಕರ್ ರಾವ್ ಮತ್ತು ರೇವಪ್ಪ ಅವರು, ಮಂಜುನಾಥ್ ಮತ್ತು ಈ ಥರ ಎಲ್ಲ ಹಿರಿಯ ಸಂಘಟನೆಗಳನ್ನ ಒಳಗೊಂಡಂಗೆ ಈ ಬಾರಿ ಕಾರ್ಮಿಕರಿಗೆ ಅನ್ಯಾಯ ಆಗಬಾರ್ದು, ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲೇಬೇಕು ಅಂತಕ್ಕಂಥ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮತ್ತು ಮುಷ್ಕರದ ಹಾದಿಯನ್ನು ಹಿಡಿದಿದ್ದು. ಆದರೆ ಕೆಲವರು ಎಲ್ಲಿ ಈ ಮುಷ್ಕರ ಯಶಸ್ವಿಯಾಗಿ ವೇತನ ಪರಿಷ್ಕರಣೆ ಆಗೋಗ್ಬಿಡುತ್ತೆ ಅಂತಕ್ಕಂಥ ವಿಚಾರವನ್ನು ಮುನ್ನೆಲೆ ಇಟ್ಕೊಂಡು ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕಿಸಿ ಈ ಮುಷ್ಕರವನ್ನು ದಾರಿ ತಪ್ಪಿಸ್ತಕ್ಕಂಥದ್ದನ್ನು ಮಾಡಿದ್ರು. ಆದರೆ ನಮಗೆ ಒಂದು ಕಡೆ ಏನಾಗಿದೆ, ಸರ್ಕಾರಕ್ಕೂ ಸಹ ಹೈಕೋರ್ಟು ಚಾಟಿ ಬೀಸ್ತಕ್ಕಂಥ ಕೆಲಸ ಮಾಡಿದೆ, ಸಂಘಟನೆಗಳನ್ನ ಕರೆದು ಮಾತುಕತೆಯ ಮೂಲಕ ಬಗೆಹರಿಸಿಕಂತಕ್ಕಂಥ ವಿಚಾರಗಳಿದೆ. ಮುಂದಿನ ದಿನದಲ್ಲೂ ಸಹ ನಾವು ಆಮೇಲೆ ಮುಷ್ಕರವನ್ನು ಮಾಡಲೇಬೇಡಿ ಅಂತ ಹೈಕೋರ್ಟಲ್ಲಿ ಹೇಳಿಲ್ಲ. ಕಾನೂನಾತ್ಮಕ ಹಕ್ಕು, ನಮ್ಮ ಹಕ್ಕನ್ನು ಎತ್ತಿಡಿದಿದೆ ಹೈಕೋರ್ಟ್ನಲ್ಲಿ. ಹಾಗಾಗಿ ನಾವು ಈ ರಾಜ್ಯದ ವಿಚಾರದಲ್ಲಿ ನೆಲ, ಜಲ, ಭಾಷೆ ಅಂತಕ್ಕಂಥ ವಿಚಾರದ ಹಲವಾರು ಹೋರಾಟಗಳನ್ನ ಮಾಡ್ಕೊತಾ ಬಂದಿದ್ದೀವಿ. ಆದರೆ ಸಂವಿಧಾನ ಅಡಿಯಲ್ಲಿ ಹೈಕೋರ್ಟ್ಗೆ ಮಧ್ಯಪ್ರವೇಶ ಮಾಡಿದ ನಾವು ಬೆಲೆ ಕೊಡಬೇಕಾಗಿದೆ. ಎಲ್ಲ ಟ್ರೇಡ್ ಯೂನಿಯನ್ ಸಂಘಟನೆಗಳಿಗೆ ನೋಟ್ ಮಾಡಿ ನೀವು ಮುಷ್ಕರವನ್ನು ನಿಲ್ಲಿಸಿ ನಂತರ ನಮ್ಮ ಹತ್ರ ಮಾತುಕತೆಗೆ ಬನ್ನಿ ಅಂತಂದ್ಮೇಲೆ ನಾವು ಹೋಗಿದ್ದೀವಿ. ಆದರೆ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ನಾವು ರಾಜ್ಯದ ಸಮಸ್ತ ಕಾರ್ಮಿಕರ ಪರವಾಗಿ ಸಂಘಟನೆಗಳನ್ನ ಕಟ್ಕೊಂಡಿರ್ತಕ್ಕಂಥದ್ದು, ಸ್ವಾರ್ಥಕ್ಕೋಸ್ಕರ ಯಾರು ಸಹ ಇಲ್ಲಿ ಸಂಘಟನೆಗಳನ್ನ ಕಟ್ಟಬಾರ್ದು, ಮತ್ತು ಸ್ವಾರ್ಥಕ್ಕೋಸ್ಕರ ಇಲ್ಲಿ ಯಾರು ದುಡಿಮೆ ಮಾಡ್ತಕ್ಕಂಥದ್ದು ಬರಬಾರ್ದು. ಹೌದು ಸರ್, ಈಗ ಕಾರ್ಮಿಕ ಸಂಘಟನೆಗಳು ಯಾವತ್ತೂ ಕಾರ್ಮಿಕರ ಹಿತ ಕಾಪಾಡಬೇಕು, ನೌಕರ ಹಿತ ಕಾಪಾಡೋಕ್ಕೋಸ್ಕರ ಸಂಘಟನೆ ಹುಟ್ಟುತ್ತೆ. ಅದೇ ತಾಯಿ ಮಕ್ಕಳ ಸಂಬಂಧ ಅನ್ಕೋಬೋದು, ಮನೆ ಹಿರಿಯ ಯಜಮಾನ ಸಂಬಂಧ ಅಂತ ಅನ್ಕೋಬೋದು. ಒಂದು ಕಡೆ ಹಿರಿಯರು ನಿಮ್ಮ 50-60 ವರ್ಷ ಗಂಟಲ ಹೋರಾಟ ಮಾಡಿರ್ಬೋದು, ಶರ್ಮಾಜಿ ಅವ್ರ ಟೀಮ್ ಅವ್ರು ಇರ್ಬೋದು, ಅವ್ರು 45 ವರ್ಷ ಹೋರಾಟ ಮಾಡಿದ್ರು. ಇನ್ನು ಬೇರೆ ಬೇರೆ ಹೀರೋ ಜೊತೆ ಇದ್ದೀರಾ, ಅವ್ರಿಗೆ ದೊಡ್ಡ ಅನುಭವ ಇದೆ. ಹಿರಿಯರು ಕಿರಿಯರು ಸೇರ್ಕೊಂಡು ನೀವು ಮುಷ್ಕರಕ್ಕೆ ಕರೆ ಕೊಡ್ತೀರಾ, ಎಲ್ಲ ಮಾಡ್ತೀರಾ. ಆದರೆ ಇನ್ನೊಂದಷ್ಟು ಜನ ಮಕ್ಕಳನ್ನ, ನಿಮ್ಮ ಮನೆ ಮಕ್ಕಳನ್ನ ಎಲ್ಲರನ್ನೂ ತಗೊಳ್ಳೋದ್ರಲ್ಲಿ ಒಂದು ಕಡೆ ಮನವೊಲಿಸೋದ್ರಲ್ಲಿ ಒಂದು ಕಡೆ ಎಲ್ಲ ಸೋತ್ರ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಸಮಸ್ಯೆಗಳಾಯ್ತಾ? ಯಾಕೆ ಒಂದು ಒಗ್ಗಟ್ಟಲ್ಲಿ ಹೋಗಿದ್ರೆ ಸರ್ಕಾರ ನಿಮ್ಮ ಮಾತು ಕೇಳ್ಬೋದಿತ್ತೇನೋ. ಇಲ್ಲಾಂದರೆ ಸರ್ಕಾರ ಏನು ಮಾಡ್ತಿದ್ದು, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನ ಬ್ರಿಟಿಷ್ ಬಿಟ್ಟೋಗಿರೋ ಈ ಹಳೆಯ ಪದ್ಧತಿಯನ್ನು ಇವತ್ತು ಜೀವನದಲ್ಲಿ ಇಡ್ತಾ ಬರ್ತಾ ಇರುತ್ತೆ. ಸರ್, ನಾನು ಈ ವಿಚಾರದಲ್ಲಿ ನಿಮ್ಗೊಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾವೂ ಸಹ
ಯಾವ ಇವತ್ತು ಇನ್ಕ್ಲೂಡಿಂಗ್ ಅನಂತ ಸುಬ್ರಹ್ಮಣ್ಯ ಒಳಗೊಂಡಂಗೆ ಯಾರನ್ನೂ ಸಹ ಸರಿಸಮಾನದ ವೇತನದ ವಿರೋಧಿಗಳಲ್ಲ. ಆದರೆ ಈ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ದ್ವಂದ್ವ ನೀತಿಯ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಒಂದು ಸಂಘಟನೆಯನ್ನ ಕರಿತಕ್ಕಂಥದ್ದು, ಆ ಸಂಘಟನೆಯ ವಿಚಾರದಲ್ಲಿ ಮಾತುಕತೆನೇ ಆಡದಲ್ಲೇ ಇರ್ತಕ್ಕಂಥದ್ದು, ಮತ್ತೊಂದು ಸಂಘಟನೆಯನ್ನ ಕರಿತಕ್ಕಂಥದ್ದು, ನಿಮಗೆ ಇದನ್ನ ಕೊಡ್ತೀವಿ ಅದನ್ನ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ಕೊಂಡು ಕಾಲಾರಣದ ಕೆಲಸವನ್ನು ಮಾಡ್ಕೊತಾ ಬರ್ತೇವೆ ಹೊರತು ನಾನು ಮ್ಯಾನೇಜ್ಮೆಂಟ್ಗೂ ಸಹ ಒತ್ತಾಯ ಮಾಡಿದ್ದೆ, ಸರ್ಕಾರಕ್ಕೂ ಸಹ ಒತ್ತಾಯ ಮಾಡಿದ್ದೆ. ಒಂದೇ ತಕಡಿನಲ್ಲಿ ನಾನು ಕೊನೆಯ ಬಾರಿ ಮೀಟಿಂಗ್ ನಡೀತಂತ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಿದೆ, ದಯಮಾಡಿ ನೀವು ಒಂದೇ ತಕಡಿಗೆ ಎಲ್ಲರನ್ನು ಕರೀರಿ, ನೀವು ನಮ್ಮದನ್ನೇ ಕೊಡಕ್ಕಾಗಲ್ಲ ಅಂತ ಇರ್ತಕ್ಕಂಥವ್ರನ್ನ ಇನ್ನೊಬ್ಬರನ್ನ ಯಾಕೆ ಹೊರಗಡೆ ಇದ್ದೀರಾ ಅಂತಕ್ಕಂಥದ್ದನ್ನ, ಆಯ್ತಪ್ಪ ನೀನ್ ಸುಮ್ಮನೆ ಕುತ್ಕೊಳ್ಳಪ್ಪ ಅಂತಕ್ಕಂಥ ಉತ್ತರ ಬಂತೆ ಹೊರತು ಎಲ್ಲರನ್ನು ಕರೆದು ಸರ್ಕಾರ ನಮ್ಮ ಕೈಲಿ ಏನ್ ಕೊಡೋದಿಕ್ಕೆ ಸಾಧ್ಯ ಇದೆ ಅದನ್ನ ಕೊಡೋದಕ್ಕೆ ಪ್ರಯತ್ನ ಪಡೋದಕ್ಕೆ ಬಡ್ಲೇ ಇಲ್ಲ ಅದನ್ನ ಅಂದ. ನಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಹೊರಗಡೆ ಪ್ರದರ್ಶನ ಮಾಡಿಕೊಂಡು ಇವರಲ್ಲೇ 2 ಬಣ ಇದೆ ಅಂತಕ್ಕಂಥದ್ದನ್ನ ಗುರುತಿಸಿ ಸಮಾಜಕ್ಕೆ ಹೇಳೋದಕ್ಕೆ ಹೊರಟು ನಿಲ್ತೆ ಹೊರತು ಆ ಸರ್ಕಾರ ಈ ರಾಜ್ಯದಲ್ಲಿರ್ತಕ್ಕಂಥ 1,15,000 ಕಾರ್ಮಿಕರು ಇವತ್ತು ಶಕ್ತಿ ಯೋಜನೆ ಅಂತ ಯೋಜನೆಗೆ ಜಾರಿಗೆ ಪಣ ತೊಟ್ಟು ದುಡಿದು ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಪಕ್ಕದ ತೆಲಂಗಾಣದಲ್ಲಿ ಶಕ್ತಿ ಯೋಜನೆ ಜಾರಿಯಾದರೂ ಸಹ ಹಳ್ಳ ಹಿಡಿತು. ನಮ್ಮ ನೌಕರ ಶ್ರಮದಿಂದ ಇವತ್ತು ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂದಿದೆ. ಅವ್ರಿಗೆ ಏನಾದರೂ ಕೊಡುಗೆ ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಚರ್ಚೆ ಮಾಡಲಿಲ್ಲ. ಹಾಗಾಗಿ ಕಾರ್ಮಿಕರು 29ನೇ ತಾರೀಕು ನಡೆದಂಥ ಪ್ರತಿಭಟನೆ ಇಟ್ಕೊಂಡಿದ್ರಲ್ಲ ಫ್ರೀಡಂ ಪಾರ್ಕಲ್ಲಿ ಸಂಪೂರ್ಣವಾಗಿ ತಿರಸ್ಕಾರದಿಂದ ನೋಡಿದ್ರು. ಇವರು ಯಾವತ್ತು ಎಂಪ್ಲಾಯ್ ಪರವಾಗಿ ನಿಲ್ತಾ ಇಲ್ಲ. ಮತ್ತೆ ಸರ್ಕಾರನೂ ಸಹ ಇವರ ಸ್ಲೋಗನ್ ಅನ್ನ ಮಾಡೋದಕ್ಕೆ ಯಾವುದೇ ರೀತಿಯಲ್ಲೂ ಪ್ರಯತ್ನ ಪಡ್ತಾ ಇಲ್ಲ. ಇವರು ಹೊರಟಿರ್ತಕ್ಕಂಥ ದಾರಿ ಸರಿ ಇಲ್ಲ ಅಂತಕ್ಕಂಥದ್ದು ಕಾರ್ಮಿಕರಿಗೆ ನಿಧಾನವಾಗಿ ಯೋಚನೆ ಆಯ್ತಾ ಬಂತು. ಮತ್ತು ನಾವು ಅವರನ್ನು ಸಹ ಮುಕ್ತವಾಗಿ ಕೇಳಿದ್ವಿ, ಬಂದು ನೀವು ನಮ್ಗೆ ಬೆಂಬಲ ಕೊಡಿ ಅಂತಕ್ಕಂಥದ್ದನ್ನ. ಆದರೆ ಅವರು ತಮ್ಮ ನಿಲುವಿನಲ್ಲಿ ಎಲ್ಲೂ ಸಹ ನಮ್ಮದನ್ನೇ ಮಾಡಬೇಕು ಅಂತಕ್ಕಂಥದ್ದೊಂದು ನಿಲುವಿಗೆ ಬಿದ್ದು ಇವತ್ತು ಎಲ್ಲ ಹೋರಾಟಗಳನ್ನು ಕೈ ಚೆಲ್ಲಿದ್ದಾರೆ. ಹಾಗಾಗಿ ನಾನೇನು ಹೇಳ್ತೀನಿ, ಮುಂದೆನೂ ಸಹ ನಿಮ್ಮ ಹೋರಾಟಗಳು ಯಶಸ್ವಿ ಆಗಲ್ಲ. ಇವತ್ತು ಕಾರ್ಮಿಕರು ಹಸಿದಿರುವ ಹೊಟ್ಟೆಗೆ ಅನ್ನ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಹೊರತು ಅವ್ರ ಹತ್ರ ಇನ್ನೂ ಸ್ವಲ್ಪ ಅನ್ನವನ್ನ ಕಿತ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬಾರ್ದು. ಸರ್, ಕಿತ್ಕೊಳ್ಳೋಕೆ ಅನ್ನ ಕಿತ್ಕೊಳ್ಳೋದಕ್ಕಿಂತ ಇಲ್ಲಿ ಕಾರ್ಮಿಕರು ಹೊಟ್ಟೆ ಹಸು ಅನ್ನೋದಕ್ಕಿಂತ ತುಂಬಾ ರೀತಿ ಕಷ್ಟ. ಒಂದಷ್ಟು ಜನ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಕಾಯ್ತಾ ಇರ್ತಾರೆ. ಅಂದ್ರೆ ಜೂನ್ ಟೈಮ್ ಎಲೆಕ್ಷನ್ ಬಂದಿದ್ದಂತ ಅರಿಯ ಸಮಾಡ ಬಂದ್ಬಿಟ್ರೆ ನಮ್ಗೆಲ್ಲ ಒಂದ್ ಸ್ವಲ್ಪ ಮನೆಗೇನೋ ಮಳೆ ಬರ್ತಾ ಇದೆ, ಮಳೆಗೆ ರಿಪೇರಿ ಮಾಡಿಸ್ಕೋಬೇಕು ಸರ್. ಹೌದು. ಸೊ ಮಕ್ಕಳು ಫೀಸ್ ಕಟ್ಟಬೇಕು, ಏನಕ್ಕೂ ಒಂದಷ್ಟು ಅನುಕೂಲ ಆಗ್ಬಿಡ್ತೀನೋ ಅಂತ ಕಾಯ್ಕೊಂಡಿದ್ದಂತ ತುಂಬಾ ಜನ ಇತ್ತು. ಎಲ್ಲೋ ಕಡೆ ನಿರಾಶೆ ಆಗ್ಲಿಲ್ವಾ ಸರ್? ಇವತ್ತು ನೀವು ಒಂದು ಯೋಚನೆ ಮಾಡಿ ಸರ್, ಜಂಟಿ ಸಮಿತಿಯ ಒಂದು ಹೋರಾಟದ ಪ್ರತಿಫಲವಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನನ್ನು ಕೊಡಲ್ಲ ಅಂತ ವಾದ ಮಾಡಿದ್ರು. ಸುಮಾರು 2 ಗಂಟೆ 15 ನಿಮಿಷಗಳ ಚರ್ಚೆನಲ್ಲಿ ಮುಖ್ಯಮಂತ್ರಿಗಳು ಏನನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ರೀ, ಇಲ್ಲೆಲ್ಲೂ ಸಹ ಯಾವುದೇ ತರದಂತ ಸೂಕ್ಷ್ಮತೆಗಳಿಲ್ಲ, ನಿಮ್ಗೆ 1 ರೂಪಾಯಿನೂ ಕೊಡಬೇಕಾಗಿಲ್ಲ ಅಂತಕ್ಕಂಥ ಮುಖ್ಯಮಂತ್ರಿಗಳು ಕೊನೆಗೆ ತಮ್ಮ ನಿಲುವಿನಲ್ಲಿ ಬದಲಾವಣೆ ತರ್ತಾರೆ. ಯಾಕೆ? ಅದು ಜಂಟಿ ಸಮಿತಿಯ ಹೋರಾಟ ಅಷ್ಟು ಗಟ್ಟಿಯಾಗಿತ್ತು. ನಾವು ಸಂವಿಧಾನಾತ್ಮಕವಾಗಿ ಯಾವುದೇ ತರದಂತ ಒಂದು ನ್ಯೂನತೆಗಳನ್ನ ಬಿಟ್ಕೊಟ್ಟಿರಲಿಲ್ಲ ಸರ್. 2020ರಿಂದ ಇಲ್ಲಾಗಿರ್ತಕ್ಕಂಥ ನ್ಯೂನತೆಗಳನ್ನ ಪ್ರತಿಯೊಂದು ಪುಟವಾಗಿ ಈಚೆಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಆ 1 ಮ್ಯಾನ್ ಕಮಿಟಿ ಏನು ಶ್ರೀನಿವಾಸ ಮೂರ್ತಿ ಕಮಿಟಿನಲ್ಲಿ ಬಂದಿರತಕ್ಕಂಥ ವರದಿಯನ್ನೇ ಆಧರಿಸಿನೇ ಅವಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ದಯಮಾಡಿ ನಾವು ನಿಮಗೆ 700ರಿಂದ 800 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ. ಇವತ್ತು 700 ಕೋಟಿಯಿಂದ 800 ಕೋಟಿ ರೂಪಾಯಿ ಹಣ ಬಂತು ಅಂತಂದ್ರೆ ಪ್ರತಿಯೊಬ್ಬ ಎಂಪ್ಲಾಯಿ ಖಾತೆಗೆ 70ರಿಂದ 80 ಸಾವಿರ ದುಡ್ಡುಗಳು ಹೋಗುತ್ತೆ. ಇದು ಜಂಟಿ ಸಮಿತಿಯ ಹೋರಾಟದ ಫಲ ಇದು. ಓಕೆ ಸರ್, ನಿಮ್ಮ ಹೋರಾಟ ಮಾಡಿ ಈಗ ಇಷ್ಟು ದುಡ್ಡು ಇಟ್ಕೊಂಡ್ 14 ತಿಂಗಳು ತಗೊಂಡ್ಬರ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಈಗ ಈ ಜಂಟಿ ಅದು ವರದಿನ ಸೈಡ್ಗೆ ಎತ್ತಿಬಿಡ, ಇನ್ನು ಯಾರು ವರದಿ ಕೊಟ್ಟಿದ್ದು ಕಮಿಟಿ ಮಾಡಿದ್ರೆ ಸೈಡ್ ಬಿಡೋಣ, ಶ್ರೀನಿವಾಸ ಮೂರ್ತಿ ಕಮಿಟಿ ಸೈಡ್ ಇಟ್ಬಿಡೋಣ. ಈಗಿದಂಥ ಮುಖ್ಯಮಂತ್ರಿಗಳು ಹಲವಾರು ಬಾರಿ ಅಂದರೆ ಕರ್ನಾಟಕದಲ್ಲಿ ಫಾರ್ ದ ಫಸ್ಟ್ ಟೈಮ್ ಎಂಟರ್ ಇಂಡಿಯಾದಲ್ಲೇ ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿದಂಥ ಒಬ್ಬ ಹಣಕಾಸು ಸಚಿವರಾಗಿದ್ದರು. ಅಷ್ಟೇ ಅಲ್ಲದೆ ಸಾರಿಗೆ ಸಚಿವರಾಗಿದ್ದರು. ಈ ಹಿಂದೆ ಅವರ ಅವಧಿಯಲ್ಲಿದ್ದಂಥ ಟೈಮಲ್ಲೇ ತುಂಬ ವೈಯಕ್ತಿಕ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ಅಂದರೆ ವೇತನ ಹೆಚ್ಚಳ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಿರಲಿಲ್ವಾ ಪ್ರತಿ 4 ವರ್ಷಕ್ಕೊಂದ್ಸರಿ ಸಾರಿಗೆ ನೌಕರಿಗೆ ವೇತನ ಹೆಚ್ಚಳ ಮಾಡಬೇಕು, ಮಾಡ್ತಾ ಇದ್ದೀವಿ, ಪ್ರತಿ ವರ್ಷ ಎಷ್ಟು ಹೋಗುತ್ತೆ, ಏನಾಗುತ್ತೆ ಅನ್ನೋದಿತ್ತು. ಸೊ ನೀವು ಅರ್ಥ ಮಾಡಿಸೋಕ್ಕಿಂತ ಮುಂಚೆ ಅವ್ರು ಅರ್ಥ ಅವ್ರಿಗೆ ಗೊತ್ತಿರುವಂಥ ಸತ್ಯನೇ ಯಾಕೆ ಸರಿಯಾಗಿ ಮುಖ್ಯಮಂತ್ರಿಗಳು ಮಾಹಿತಿ ಕೊಡ್ಲಿಲ್ವಾ? ಮಾಹಿತಿ ಇದ್ದೇ ಇರುತ್ತೆ, ಇಲ್ಲ ಅಂತ ಪ್ರಶ್ನೆ ಇಲ್ಲ. ಬಟ್ ಬೇರೆ ಏನೋ ಸಮಥಿಂಗ್ ಇದೆಯಾ ಇಲ್ಲಿ ಸರ್? ನಾನು ನಿಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾರು ಈ ವರದಿಯನ್ನು ಕೊಟ್ಟಿದ್ದಾರೆ ಅವರು ಸರಿಯಾದಂಥ ರೀತಿಯಲ್ಲಿ ಮುಖ್ಯಮಂತ್ರಿಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ಎಡವಿದ್ದಾರೆ. ನಾನು ಅವಾಗಲೇ ಹೇಳಿದೆ, 1/20 ನಮ್ಗೆ ಏನೆಲ್ಲ ಸೌಲಭ್ಯಗಳು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ದಯಮಾಡಿ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಬೇಕಾಗಿತ್ತು. ಮುಖ್ಯಮಂತ್ರಿಗಳಿಗೆ ಹಾರಿಕೆ ಉತ್ತರವನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ 6/3/2023 ನಾವು ವೇತನ ಹೆಚ್ಚಳವನ್ನು ಮಾಡಿದೀವಿ ಇವರಿಗೆ, ಇದೊಂದು ಲೈನ್ ಮಾತ್ರ ಹೇಳಿದ್ದಾರೆ. ಈ 1/1/2020 ಏನೇನೆಲ್ಲ ಸೌಲಭ್ಯಗಳನ್ನ ಕಾರ್ಮಿಕ ವರ್ಗಕ್ಕೆ ನಾವು ಕೊಟ್ಟಿದ್ದೀವಿ. ಹಾಗಾಗಿ ಸರ್ ಈ ಲೈನಲ್ಲಿ ಹೋದ್ರೂ ಸಹ ನಾವು ಅವರಿಗೆಲ್ಲ ಸೌಲಭ್ಯಗಳನ್ನು ಕೊಡಬೇಕಾಗುತ್ತೆ ಅಂತಕ್ಕಂಥ ಲೈನನ್ನ ನಾವು ವಿಧಾನಸೌಧದಲ್ಲಿ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಆದ್ರೆ ಈ 6/3/2023 ಏನ್ ಹೇಳ್ತಾರೆ ಇವರು, ಆ ದಿನಾಂಕವನ್ನಷ್ಟೇ ಹೇಳಿ ಮುಖ್ಯಮಂತ್ರಿಗಳಿಗೆ ಈ ವಿಷಯಗಳನ್ನ ಮುಚ್ಚಿಟ್ಟಿದ ಪರಿಣಾಮವಾಗಿ ಮುಖ್ಯಮಂತ್ರಿಗಳು ಸುಮಾರು 2.5 ಗಂಟೆಗಳ ಕಾಲ ನಮ್ಮ ಜೊತೆ ಚರ್ಚೆ ಮಾಡಿದ ನಂತರದಲ್ಲಿ
ಅವರು ಸಹ ಹೌದು ನಾನು ಎಲ್ಲೋ ಒಂದು ಕಡೆ ಇದು ಸರಿಯಾದಂಥ ರೀತಿ ಕ್ರಮದಲ್ಲಿ ಹೋಗಿಲ್ಲ ಅಂತಕ್ಕಂಥದ್ದು ದಾರಿಗೆ ಬರ್ತಾರೆ. ಅಷ್ಟರಲ್ಲಿ ಈ ಕೋರ್ಟು PLI ವಿಚಾರಗಳು ಅವ್ರ ಕಿವಿಗೆ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಯೂಟರ್ನ್ ಆಗಿದ್ದಾರೆ. ಮುಷ್ಕರದ ನಂತರ ತೀವ್ರತೆ ಯಾವ ರೀತಿಯಲ್ಲಿ ಆಗಿದೆ ಅಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೂ ಸಹ ಬಿಸಿ ಮುಟ್ಟಿದೆ. ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ಯಾವುದೋ ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಒಳ್ಳೆ ಸಂಬಳ ತೆಗೆದುಕೊಂಡು ಜೀವನಗಳು ಮಾಡ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ DC, ಡಿಪೋ ಮ್ಯಾನೇಜರು, DME, DTO, AWS, ಚಾರ್ಜ್ಮನ್ ಇರ್ಬೋದು, ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್, ಸೂಪರ್ವೈಸರ್, ಇವತ್ತೇನು 30,000 ಮೆಮೊಗಳನ್ನ ಅಭಿಷೇಕ್ ಬರ್ತೀನಿ ಸರ್. ಈಗ ಅಭಿಷೇಕ್ ಬರ್ತೀನಿ, ನಿಮ್ಗೆ ಹೇಳ್ತೀಗ ಜೋರ ಮಳೆ ಬಂದು ನಿಂತಿದೆ. ಮಳೆ ನಿಂತ ಮೇಲೆ ಒಂದಷ್ಟು ಹೆಚ್ಚು ಕಮ್ಮಿ ಸಮಸ್ಯೆಗಳು, ಸಂಧಾನಗಳು ಬೇರೆ ಬೇರೆ ಆಗ್ತಾ ಇರುತ್ತೆ, ಅದು ಹೋಗ್ತಾ ಇರುತ್ತೆ. ಆದರೆ ನೀವು ಇಲ್ಲಿ ಸಮಯವನ್ನು ಮಾಡಿದಂಥ ಸಂದರ್ಭದಲ್ಲಿ, ಇಲ್ಲಿ ಹೋದಂಥ ಸಂದರ್ಭದಲ್ಲಿ ಏನಾಗ್ತಿದೆ ಸೊ ಈಗ ನೀವು ಮಾಡಿದ್ದ ಮುಷ್ಕರದ ಪರಿಣಾಮ ನೌಕರಿ ಹೊಟ್ಟೆಗೆ ಸದ್ಯಕ್ಕೆ ಏನೂ ಸಿಗದೆ ಮುಂದೆ ಸಿಗೋದನ್ನು ಕಾಯ್ಬೋದು. ಆದರೆ ಒಂದಷ್ಟು ಪನಿಷ್ಮೆಂಟ್ಗಳು ಆಗ್ತಾ ಇದೆ ಸರ್. ನಾವು ನಿನ್ನೆನೂ ಸಹ ಸನ್ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರನ್ನ ಭೇಟಿ ಮಾಡಿ ಮಾತಾಡಿದ್ದೀವಿ. ದಯಮಾಡಿ ಚಾರ್ಜ್ ಶೀಟ್ ಕೊಡ್ತಕ್ಕಂಥ ತರಾತುರಿಯನ್ನು ರದ್ದು ಮಾಡಿ. ಇದು ನಿಮಗೆ ತಕ್ಕಂಥ ಕೆಲಸ ಅಲ್ಲ. ಯಾಕೆಂದರೆ ಕೈಗಾರಿಕಾ ಒಪ್ಪಂದದಡಿನಲ್ಲಿ ನಾವು 22 ದಿನಗಳ ಮುಂಚೆ ನೋಟಿಸ್ ಕೊಟ್ಟು ಮುಷ್ಕರಕ್ಕೆ ಹೋಗಿದ್ದೀವಿ. ದಯಮಾಡಿ ನೀವು ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಅಸಂಬದ್ಧವಾದದ್ದು, ಸಂಬಂಧಪಟ್ಟದ್ದಲ್ಲ. ದಯಮಾಡಿ ಅಧಿಕಾರಿಗಳಿಗೆ ನೀವು ಸರಿಯಾದಂಥ ಕಟ್ಟಪ್ಪಣೆಯನ್ನು ಮಾಡಿ ಈ ವಿಚಾರದಿಂದ ಹಿಂದೆ ಸರಿತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಆ 30,000 ಏನು ಮೆಮೋವನ್ನು ರೆಡಿ ಮಾಡಿ ಮೇಲಧಿಕಾರಿಗಳ ಒಂದು ಒತ್ತಾಯದ ಪೂರ್ವಕ ಕೊಡ್ತಾ ಇದ್ದಾರಲ್ಲ, ನಾನು ಅವರಲ್ಲೂ ಕೇಳಕ್ಕೆ ಇಷ್ಟಪಡ್ತೀನಿ, ದಯಮಾಡಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾವು ಯಾವ ಸಂಬಂಧಪಟ್ಟ ನೌಕರರಿಗೆ ನೋಟಿಸನ್ನು ಕೊಡ್ತಾ ಇದ್ದೀವಿ, ಅವ್ರು ಮಾಡಿದಂಥ ತಪ್ಪಾದರೂ ಏನು ಅಂತಕ್ಕಂಥದ್ದನ್ನು ಹೇಳ್ಬೇಕು. ಸರ್, ಇನ್ನೂ ಒಂದು ಮುಂದುವರೆದ ಭಾಗವಾಗಿ ನಾನು ಹೇಳ್ತೀನಿ, BMTCನಲ್ಲಿ ಏನು ನಮ್ಮ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡದೇ ಇರ್ತಕ್ಕಂಥವ್ರು ಇನ್ನೊಂದು ದಿನ ಮುಷ್ಕರ ಆಗಿದ್ರೆ ಅವರೇ ಸಹ ವಾಲಂಟಿಯರ್ ರಜಾ ಕೊಟ್ಟು ಆಚೆ ಆಗದಿಕ್ಕೆ ಬರೋದಕ್ಕೆ ಎಲ್ಲರೂ ರೆಡಿ ಆಗಿದ್ರು. ನಾವು ಮುಷ್ಕರದ ನಂತರ ನಾವು ಕೇಂದ್ರ ಕಚೇರಿ ಸಿಬ್ಬಂದಿಗಳೇ ಬೇಸತ್ತಿದ್ದಾರೆ. ಯಾಕೆಂತಂದ್ರೆ ಎಲ್ರಿಗೂ ಸಂಬಳದ ಅವಶ್ಯಕತೆ ಇದೆ ಸರ್. ಇವತ್ತು ಜೀವನ ಮಾಡೋದಕ್ಕೆ ಸಂಬಳ ತುಂಬಾ ಅತ್ಯಮೂಲ್ಯವಾದದ್ದು. ಆ ಸಂಬಳನೇ ಇಲ್ಲ ಅಂದ್ರೆ ಎಲ್ಲೋ ಕೆಲಸ ಮಾಡ್ಬೇಕು. ಅವರು ಒಲಿ ಪಕ್ಕದ ಇಲಾಖೆಲ್ಲೋ ಕೆಲಸ ಮಾಡೋಕ್ಕಾಗತ್ತಾ? ಬೆಳಿಗ್ಗೆ 8 ರಿಂದ 9 ಗಂಟೆಗೆ ಬರ್ತಾರೆ, ಸಂಜೆ 5:30 ಗಂಟೆ ಅವರು ದುಡಿಮೆ ಮಾಡಲೇಬೇಕು. ಮನೆಗೆ ಅಷ್ಟೊಳಗಡೆ 7 ಗಂಟೆ 8 ಗಂಟೆ ಆಗುತ್ತೆ. ಬದಲಿಯಾಗಿ ಅವರು ಈಗ ನಮ್ಮ ಚಾಲಕರು ನಿರ್ವಾಹಕರು ಬೇರೆ ಕೆಲಸ ಮಾಡ್ತಾರೆ ಅಂತ ಅವರು ಬೇರೆ ಕೆಲಸ ಮಾಡೋಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮೇಲಧಿಕಾರಿಗಳು, ಕೆಲವು ಮಂದಿ ಮೇಲಧಿಕಾರಿಗಳು ಅವರ ಧೋರಣೆಗಳು ಹೆಂಗಿದೆ ಅಂತಂದ್ರೆ, ಈ ನಾವು ಹೇಳಿದ್ದನ್ನ ನೀವು ಕೇಳಬೇಕು ಅಂತಕ್ಕಂಥದ್ದನ್ನ ಪಾಪ ಅವ್ರ ಮೇಲೆ ಗನ್ನಿಟ್ಕೊಂಡು ಆ ಕೆಲವರದ ಎಂಪ್ಲಾಯ್ ಮೇಲೆ ನೋಟಿಸ್ ಜಾರಿ ಮಾಡಿದಿಲ್ಲ. ದಯಮಾಡಿ ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ದುಡಿತಕ್ಕಂಥ ವರ್ಗ ದುಡಿದು ನಿಮ್ಮನ್ನ ಸಾಕ್ತಾ ಇದೀವಿ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡೋದು ಬಿಟ್ಟು ಸರ್ಕಾರಕ್ಕೆ ನಿಮ್ಮ ಏನು ಲೆಕ್ಕ ಪರಿಶೋಧಕರು ಇದಿರಲ್ಲ, ದಯಮಾಡಿ ನೀವು ಅದನ್ನು ಕೊಡಿ. ಮುಖ್ಯಮಂತ್ರಿಗಳಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಸರ್, ನಾವು 1/1/2020 ಈ ತರ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ. ಈ ವೇತನ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಈ ದಿನಾಂಕದಲ್ಲಿ ಮಾತ್ರ. ಇದೊಂದನ್ನು ಇಟ್ಕೊಂಡು ನಾವು ಇದರಲ್ಲಿ ಇದು ಮಾಡೋಕ್ಕಾಗಲ್ಲ ಸರ್. 1/1/20 ಏನು ಸೌಲಭ್ಯಗಳು ಬರಬೇಕು ನೀವು ಮಾಡ್ಬೇಕಿತ್ರಿ. 23 ಸಂಬಳ ಹೆಚ್ಚಳ ಮಾಡಿದೀವಿ ಅಂತ ದಿನಾಂಕ ಘೋಷಣೆ ಮಾಡಬೇಕಿತ್ತು. 1/1/20 ಏನಕ್ಕೆ ಎಫೆಕ್ಟ್ ಮಾಡಿದ್ರಿ ಸರ್? ಈಗ 23 ಘೋಷಣೆ ಮಾಡಿದ್ವಿ, ಅದನ್ನ ಒಂದು ಲಿಖಿತ ರೂಪದಲ್ಲೇ ಹೊರಡಿಸಿತ್ತು ಸರ್ಕಾರ. ಅವತ್ತಿನ ದಿನಕ್ಕೆ ಎಲ್ಲ ಸಂಬಂಧಪಟ್ಟ ಎಲ್ಲ ಸಂಘಟನೆಗಳು ಕಳಿಸಿದ್ದಾರೆ. ಪ್ರತಿ ಕಾಪಿ ನಮ್ಮ ಹತ್ರನೂ ಒಂದು ಇದೆ. ಒಂದು ವಿಷಯ. ಇನ್ನೂ ಒಂದು, ಒಂದೇ ವೇತನ ಪರಿಷ್ಕರಣೆ, ಒಂದೇ ಸಂಸ್ಥೆ, ಒಂದೇ ಹೆಸರು, ಒಂದೇ ಬ್ಯಾಡ್ಜು, ಒಂದೇ ಇದರಲ್ಲಿ ಇರುವಂಥ ಸಂಸ್ಥೆ. ಇಲ್ಲಿ ನಿಮ್ಮ ಮಧ್ಯೆ ಆಡಳಿತ ಮಂಡಳಿ ಮತ್ತು ನಿಮ್ಮಗಳ ಮಧ್ಯೆ ಅಂದರೆ ನೌಕರರ ಮಧ್ಯೆ ಇಲ್ಲಿ ದೊಡ್ಡ ಕಂದಕ ಸೃಷ್ಟಿ ಆಗಿದೆಯಾ? ಅಥವಾ ನಿಮ್ಗೆ ಸಂಬಳ ಜಾಸ್ತಿ, ಅವರು ಸಂಬಳ ಜಾಸ್ತಿ ಇರುತ್ತೆ, ಅವ್ರಿಗೆ ಬೇರೆ ನಿಮಗೆ ಬೇರೆ ಅನ್ನೋ ಥರದ್ದು ಏನಾದರೂ ಇದೆಯಾ ಇಲ್ಲಿ ವಾತಾವರಣ? ಸರ್, ಇಲ್ಲ. ಆ ಥರದ ವಾತಾವರಣ ನಾನು ನೋಡಿದ ಮಟ್ಟಿಗೆ ಯಾವುದೇ ಥರದಂತ ಇಲ್ಲ. ಅವ್ರಿಗೊಂದು ಸಂಬಳ ನಮಗೊಂದು ಸಂಬಳ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನನಗೆ ಯಾವುದು ಸರದಂತ ಅದರಂಥ ಮಾಹಿತಿ ಇಲ್ಲ. ಬಟ್ ಇಲ್ಲಿ ಕೆಲವೊಂದು ಅಧಿಕಾರಿಗಳು, ಕೆಲವು ಬೆರಳೆಣಿಕೆಯಷ್ಟು ಮಾತ್ರ ಅಧಿಕಾರಿಗಳು ಅಂದಿನ ವ್ಯವಸ್ಥಾಪಕ ನಿರ್ದೇಶಕರನ್ನು ಒಳಗೊಂಡಂಗೆ ಮುಖ್ಯಮಂತ್ರಿಗಳನ್ನ ದಾರಿ ತಪ್ಪಿಸಿದ್ದಾರೆ ಅಂತಕ್ಕಂಥ ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ 6/3/2023 ನಮಗೇನು ವೇತನ ಹೆಚ್ಚಳ ಮಾಡಿದ್ದಾರೆ, ವೇತನದ ಹಿಂಬಾಕಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಸೌಲಭ್ಯಗಳನ್ನ 1/1/20 ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳು ಕ್ಲಿಯರಿಟಿ ಮಾಡಿತ್ತು ಅಂತಂದ್ರೆ, ನಾವು ಅಂದಿನ ವ್ಯವಸ್ಥಾಪನಾ ನಿರ್ದೇಶಕರಿಗೂ ಕೇಳಿದ್ದೀವಿ, ಸರ್ ನೀವು ಈ ಪತ್ರ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದನ್ನ ನಾವು ಅವತ್ತೂ ಸಹ ವಾದ ಮಾಡಿದ್ದೀವಿ. ಆದರೆ 1/1/20 ನಿಮ್ಗೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ, ಇದೇನು ಅದನ್ನ ಆಗಲ್ಲ ಅಂತಕ್ಕಂಥ ವಿಚಾರದಲ್ಲಿ ಅವರು ನಮಗೆ ಭರವಸೆ ಮತ್ತು ಮಾತನ್ನು ಎರಡನ್ನೂ ಸಹ ಕೊಟ್ಟಿದ್ರು. ಅಂದಿನ ಪರಿಣಾಮವಾಗಿ ನಾವು ಇವತ್ತು ಅದನ್ನೇ ಕೇಳ್ತಾ ಇದ್ದೀವಿ. ನೀವು 1/1/20 ನಮಗೆಲ್ಲ ಸೌಲಭ್ಯವನ್ನು ಕೊಟ್ಟು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೀವು ದಕ್ಕ ತಪ್ಪಿಸ್ತಕ್ಕಂಥ ಹೇಳಿಕೆಗಳನ್ನ ಕೊಡೋದ್ರಲ್ಲಿ ತಲ್ಲೀನರಾಗಿದ್ದೀರಾ. ನೀವು ಇದರಲ್ಲಿ ಎಂಪ್ಲಾಯ್ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕಾರ್ಯವನ್ನು ಯಾರು ಮಾಡಿದ್ದೀರಾ ಅವರಿಗೆ ಈ ಶಾಪ ಅಂತೂ ತಟ್ಟೆ ಯಾರು ಮಾಡಿದಾರೆ ಆಚೆ ತೆಗಿತೀರಾ ಅವ್ರನ್ನ? ಸರ್, ನಾವು ದಯಮಾಡಿ ಮುಂದಿನ ದಿನದಲ್ಲಿ ಅದನ್ನ ಪ್ರಸ್ತುತ ಪಡಿಸ್ತೀವಿ. ಯಾರು ರಾಜ್ಯದ ಮುಖ್ಯಮಂತ್ರಿಗಳನ್ನ ದಾರಿ ತಪ್ಪಿಸಿದ್ದಾರೆ ಅಂತಕ್ಕಂಥದ್ದನ್ನ ಬೇರೆಯವ್ರು ಹೇಳ್ತಾರೋ ಬಿಡ್ತಾರೋ, ನಾನಂತೂ ಈ ರಾಜ್ಯದ ಕಾರ್ಮಿಕರ ಮುಂದೆ ಹೇಳ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ತೀನಿ. ಯಾಕಂದ್ರೆ ನಾವ್ಯಾರು ಅವ್ರ ಹತ್ರ ಮರ್ಜಿಗೊಳಗಾಗಿ ಇಲ್ಲ, ಅವ್ರ ಹತ್ರ ಯಾವುದೇ ಕಾರಣಕ್ಕೂ ನಾವು ಅವ್ರ ಹತ್ರ ದಾಕ್ಷಿಣ್ಯ ದಾರ್ಪಿಗೊಳಗಾಗಿ ಕೆಲಸ ಮಾಡ್ತಾ ಇಲ್ಲ. ನಾವು ಸಂಘಟನೆ ಪರವಾಗಿ ಧ್ವನಿ ಎತ್ತೋದಕ್ಕೋಸ್ಕರ ಇರ್ತಕ್ಕಂಥದ್ದು. ಯಾರು ಎಂಪ್ಲಾಯ್ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಬೀದಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀನಿ ಸರ್. ಇದರಲ್ಲಂತೂ ಮುಚ್ಚುಮರೆ ಇಲ್ಲ. ಓಕೆ ಸರ್, ಈಗ ಒಂದು ಕಡೆ ಕೊಟ್ಟಿರೋಂಥ ಪನಿಷ್ಮೆಂಟ್ ಆಗಿರುವಂಥದ್ದಕ್ಕೆ ಒಂದು ಕಡೆ ಹೋರಾಟ ಮಾಡ್ತೀರಾ. ಸೊ ಇನ್ನೊಂದು ಕಡೆ ಸರ್ಕಾರಕ್ಕೆ
ಅಥವಾ ಆಡಳಿತ ಮಂಡಳಿ ನೌಕರರ ಪರವಾಗಿ ಮುಂದಿನ ನಿಮ್ಮ ನಡೆ ಏನಿರುತ್ತೆ? ಯಾಕಂದ್ರೆ 28ಕ್ಕೆ ಮತ್ತೆ ವೇತನ ಕಾರ್ಮಿಕ ಆಯುಕ್ತರ ಮುಂದೆ ನಿಮ್ಮ ಸಂಧಾನ ಸಭೆ ನಡೀತಾ ಇದೆ, ಅಲ್ಲಿ ನಿಮ್ಮದು ವಾದ ಹೆಂಗಿರುತ್ತೆ? ವಾಟ್ ನೆಕ್ಸ್ಟ್? ಸರ್, ನಾವು 1124 ಏನು ವೇತನ ಹೆಚ್ಚಳ ಇದೆ ಮತ್ತು ವೇತನ ಹಿಂಬಾಕಿ ಇವೆರಡರೂ ವಿಚಾರದಿಂದ ಹಿಂದೆ ಸರಿತಕ್ಕಂಥ ಮಾತಿಲ್ಲ. ನಾವು ರಾಜ್ಯದ ಸಮಸ್ತ ಕಾರ್ಮಿಕರಿಗೆ ಮಾತು ಕೊಟ್ಟಿದ್ದೀವಿ, ನಿಮಗೆ ವೇತನ ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆಯನ್ನು ಕೊಡಿಸ್ತೀವಿ ಅಂತೇಳಿ. ಹಾಗಾಗಿ ರಾಜ್ಯದ ಸಮಸ್ತ ಕಾರ್ಮಿಕರು ಇವತ್ತು ಜಂಟಿ ಸಮಿತಿಯನ್ನು ನಂಬಿದ್ದಾರೆ. ನಾವು ನಿಮ್ಮ ಪರವಾಗಿರ್ತೀವಿ, ನೀವು ನಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥ ಶಕ್ತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಆ ಶಕ್ತಿಯನ್ನು ಕುದಿಸ್ತಕ್ಕಂಥ ಕೆಲಸ ಮಾಡಲ್ಲ. 1/1/2020 ವೇತನದ ಹಿಂಬಾಕಿ ಮತ್ತು 1124 ಏನಿದೆ ವೇತನ ಹೊಸ ವೇತನ ಹೆಚ್ಚಳ ಮಾಡಬೇಕಾಗಿದೆ. ಆ ಹೊಸ ವೇತನ ಹೆಚ್ಚಳವನ್ನು ಕೊಡೋದಲ್ಲಿ ಸರ್ಕಾರ ಮೀನಾಮೇಷ ಎಣಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಮುಂದೆ ರಾಜ್ಯದಲ್ಲಿ ದೊಡ್ಡ ಹಬ್ಬ ಹರಿದಿನಗಳು ಬರುತ್ತೆ. ಆ ಹಬ್ಬ ಹರಿದಿನಗಳಲ್ಲಿ ನಾವು ನಿಮಗೆ ಸರಿಯಾದಂಥ ಪಾಠವನ್ನು ಕಲಿಸ್ತೀವಿ ಅಂತಕ್ಕಂಥದ್ದು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಸರ್, ಮುಷ್ಕರ ಮಾಡ್ತೀವಿ. ಯಾಕೆ ಅಂತಂದ್ರೆ ನಾವು ಹಸುವಿನಿಂದ ಸತ್ತು ಮತ್ತೊಬ್ಬರ ಮನೆ ಸೈಜ್ಗಳು ಬರ್ತೀವಿ ಅಂತ ಹೇಳೋದಕ್ಕೆ ಬಂದಿಲ್ಲ. ನಾವಿಲ್ಲಿ ನಮ್ಮ ಹೊಟ್ಟೆ ಹಸುವಿದೆ, ನಮಗೆ ಹೊಟ್ಟೆ ತುಂಬ ಊಟ ಹಾಕಿ ಅಂತ ಕೇಳ್ತಾ ಇದ್ದೀವಿ. ನೀವು ನಮ್ಮನ್ನ ದುಡಿಮೆ ಮಾಡಿಸ್ಕೊಂಡು ನಮ್ಮ ದುಡಿಮೆಯಲ್ಲಿ ನೀವು ಸೋಕಿ ಮಾಡ್ತಾ ಇದ್ದೀರಾ ಅಂತಂದ್ರೆ ನಾವು ಅದನ್ನ ತಾಳ್ಮೆಯಿಂದ ಕಾಯ್ದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ದುಡಿತಕ್ಕಂಥ ವರ್ಗ ನಮಗೆ ಆದಷ್ಟು ಬೇಗನೆ ಕೋಪ ಬರುತ್ತೆ. ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಗೆ ಬಂದು ಸ್ಟೇರಿಂಗ್ ಮೇಲೆ ಕೂತ್ರೆ ರಾತ್ರಿ 12 ಗಂಟೆ 1 ಗಂಟೆ ನಾವು ಆ ಸ್ಟೇರಿಂಗ್ ಇಂದ ಕೆಳಿಯಲ್ಲ. ಆ ತಾಪ, ಜನಗಳ ಒಂದು ಬೈಗಳು, ಅಕ್ಕಪಕ್ಕದಲ್ಲಿ ಮಾತಾಡ್ತಕ್ಕಂಥ ಮಾತುಗಳೆಲ್ಲವನ್ನು ಕೇಳಿಸ್ಕೊಂಡು ಮನೆಗೆ ಹೋಗಿ ನಿಮ್ಮದಿಯಾಗಿ ಜೀವನ ಮಾಡಬೇಕು ಅಂದ್ರೆ ನಮಗೆ ವೇತನ ಬೇಕಾಗಿದೆ. ಆ ವೇತನವನ್ನ ನಾವೇನು ನಿಮಗೆ ಕೇಂದ್ರ ಸರ್ಕಾರಿ ನೌಕರರು ವೇತನ ಕೇಳ್ತಾ ಇಲ್ಲ ಮೆಜೆಸ್ಟಿಕ್ನ ಬಸ್ ಸ್ಟ್ಯಾಂಡ್ ಬರ್ಕೊಡಿ ಅಂತ ಕೇಳ್ತಾ ಇಲ್ಲ ವಿಧಾನಸೌಧ ಬರ್ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು ನಮ್ಮ ದುಡಿಮೆಗೆ ತಕ್ಕಂಥ ಪ್ರತಿಫಲ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನೀವು ಅದನ್ನು ಕೊಡೋದಕ್ಕೇನೆ ಮೀನಾಮೇಷ ಎಣಿಸ್ತೀರಿ ಅಂತಂದ್ರೆ ನಾವು ಇನ್ನು ಯಾವ ದಾರಿನ ತುಣಿಬೇಕಾಗಿದೆ ಅಂತಕ್ಕಂಥದ್ದು ಹೇಳ್ತೀವಿ. ಹೈಕೋರ್ಟಲ್ಲೂ ಸಹ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ದುಡಿತಕ್ಕಂಥ ವರ್ಗಕ್ಕೆ ಸಂಬಳ ಕೊಡದೇ ಇರತಕ್ಕಂಥ ಸರ್ಕಾರಕ್ಕೆ ನೀವು ಎಚ್ಚರಿಕೆ ಕೊಡಿ ಸಮೀನ್ ಕೇಳ್ತಾ ಇದ್ದೀವಿ. ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನ ಕೊಟ್ಟಿದ್ದೀವಿ. ನಾವು ಹೊಟ್ಟೆ ಹಸುವಿನಿಂದ ಸಾಯ್ತಾ ಇದ್ದೀವಿ. ಯಾರೋ 4 ಜನನ ಪಾಪ ನೀವು ಖುಷಿ ಪಡಿಸೋದಕ್ಕೋಸ್ಕರ ನಮ್ಮ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡಬೇಡಿ. 1,15,000 ಕುಟುಂಬಗಳಿದೆ. ಒಂದೊಂದು ಕುಟುಂಬದಲ್ಲಿ 10 ಜನ, ನಾವು ಈ ರಾಜ್ಯದಲ್ಲಿ 15 ಲಕ್ಷ ಜನ ಮತದಾರರಿದ್ದೀವಿ. ನಮ್ಮ ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಬೇಕಾಗಿದೆ. ವಿಧಾನಸೌಧದಲ್ಲಿ ನೀವು ವಿರೋಧ ಪಕ್ಷದವ್ರಿಗೆ ಉತ್ತರ ಕೊಟ್ಟಿದ್ದೀರಾ, ಪ್ರತಿ 4 ವರ್ಷಕ್ಕೊಂದ್ಸಲ ವೇತನ ಪರಿಷ್ಕರಣೆ ಮಾಡ್ಕೊಡ್ತೀವಿ ಅಂತೇಳಿ. ದಯಮಾಡಿ ನೀವು ಅದರ ಮಾತನ್ನು ಉಳಿಸ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಾವೇ ನಿಮ್ಮನ್ನ ಬೇರೆ ಏನೂ ಕೇಳ್ತಾ ಇಲ್ಲ. ದಯಮಾಡಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ವೇತನ ಹೆಚ್ಚಳವನ್ನು ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರತಕ್ಕಂಥ ಕೆಲಸದಲ್ಲಿ ನಾವು ದುಡಿಮೆ ಮಾಡಿ ನಿಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ತರ್ತೀವಿ. ನಮ್ಮನ್ನು ಸಹ ಈ ರಾಜ್ಯದ ಮತದಾರರ ರೀತಿ ಪರಿಗಣನೆ ಮಾಡಿ. ಹಸುವಿನಿಂದ ಸಾಯ್ತಾ ಇದ್ದೀವಿ, ನಮಗೆ ವೇತನ ಪರಿಷ್ಕರಣೆ ಮತ್ತು ಹಿಂಬಾಕಿ ಎರಡವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರ ಒತ್ತಾಯ ಮಾಡ್ತೀನಿ ಸರ್. ಓಕೆ ಸರ್, ಈಗ ಸರ್ಕಾರಕ್ಕೆ ನೀವು ಒತ್ತಾಯ ಮಾಡ್ತೀರಾ, ಓಕೆ. ಆದರೆ ಸಾರಿಗೆ ಸಂಸ್ಥೆಯಲ್ಲಿರ್ತಕ್ಕಂಥ ಸಂಘಟನೆಗಳು ಒಟ್ಟಾಗಿ ಕಾರ್ಮಿಕರ ಪರವಾಗಿ ನಿಲ್ತಾ ಇಲ್ಲ ಅನ್ನೋದು ಕಾರ್ಮಿಕರಿಗೆ, ನೌಕರರಿಗೆ ಒಂದೆಲ್ಲೋ ಒಂದು ಕಡೆ ಅಳಲು ಇದೆ, ಒಂದು ಕಡೆ ಸಿಟ್ಟಿದೆ, ಒಂದು ಕಡೆ ಬೇಜಾರಿದೆ. ಸರ್, ನಾನು ಕೊನೆಯದಾಗಿ ನಿಮ್ಮ ವಾಹಿನಿಯಲ್ಲಿ ಒಂದು ವಿಷಯ ಇಷ್ಟಪಡ್ತೀನಿ ಸರ್. ನಾವು ಸಂಘಟನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಕಾರ್ಮಿಕರ ಒಳಿತಿಗೋಸ್ಕರ. ದಯಮಾಡಿ ನೀವು ಬಂದು ಕೈ ಜೋಡಿಸಿ. ವೇತನದ ತಾರತಮ್ಯ ಏನಿದೆ ಅದನ್ನು ಮುಂದಿನ ದಿನದಲ್ಲಿ ಕೂತು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಎಲ್ಲ ಸಂಘಟನೆಗಳು ಸೇರಿ ಒಕ್ಕರ್ಲವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಚಳುವಳಿಗಳು 1000 ಇದ್ರೂ ಸಹ ಒಂದು ದಾರಿನಲ್ಲಿ ಬರಬೇಕು. ಅದನ್ನು ನಾನು ಇಷ್ಟಪಡ್ತೀನಿ. ಇಲ್ಲಿ ನಾನು ಹೆಚ್ಚು, ನಾನು ಕಮ್ಮಿ, ನಾನು ಮಾತ್ರ ಒಳ್ಳೆಯವನು ಅಂತಕ್ಕಂಥದ್ದನ್ನು ಬಿಂಬಿಸೋದಕ್ಕೆ ಹೋಗ್ತಕ್ಕಂಥದ್ದಲ್ಲ. 1000 ಚಳುವಳಿಗಳಿದ್ರೂ ಚಳುವಳಿಯ ಮುಖಾಂತರವಾಗಿ ಕಾರ್ಮಿಕರಿಗೆ ಏನು ಸೌಲಭ್ಯಗಳು ಸಿಗಬೇಕು ಅದು ದಾರಿನ ಹುಡುಕಬೇಕಾಗಿದೆ ಹೊರತು ಇಲ್ಲಿ ನಮ್ಮ ದಾರಿಗಳನ್ನ ಹುಡಿಕೊಂಡು ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡೋದು ಬೇಡ. ಸಮಸ್ತ ಯಾವ್ಯಾವ ಸಂಘಟನೆಗಳು ಸಹ ಇದರಿಂದ ದೂರ ಉಳಿದಿದ್ದೀರಾ. ದಯಮಾಡಿ ಫಸ್ಟು ಕಾರ್ಮಿಕ ವರ್ಗಕ್ಕೆ ಹೊಟ್ಟೆಗೆ ಹಸುವಿನ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ವೇತನದ ತಾರತಮ್ಯ ಏನಿದೆ ದಯಮಾಡಿ ಅದನ್ನು ಮುಂದಿನ ದಿನದಲ್ಲಿ ಎಲ್ಲರೂ ಕೂತು ನಮಗೆ ಇರ್ತಕ್ಕಂಥ ವೇತನ ಎಷ್ಟಿದೆ, ಸರ್ಕಾರಿ ನೌಕರರು ನಮ್ಗೆ ಇರ್ತಕ್ಕಂಥ ವೇತನ ತಾರತಮ್ಯ ಏನಿದೆ ಅದನ್ನು ಯಾವ ರೀತಿಯಲ್ಲಿ ನಾವು ಸರಿಪಡಿಸ್ಕೊಂಡ್ರೆ ಕಾರ್ಮಿಕ ವರ್ಗಕ್ಕೆ ನ್ಯಾಯ ಕೊಡಿಸ್ಬೋದಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಕೂತು ಆಲೋಚನೆ ಮಾಡೋಣ. ಇಲ್ಲಿ ನಾನು ಹೆಚ್ಚು, ನಾನು ತಪ್ಪು ಅಂತಕ್ಕಂಥದನ್ನ ಇನ್ನೂ ಮತ್ತೊಬ್ಬರು ಬಿಂಬಿಸೋದಕ್ಕೆ ನಾವು ಯಾರು ಓಡೋದು ಬೇಡ. ಕಾರ್ಮಿಕ ವರ್ಗದ ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಎಲ್ಲರೂ ಬಂದು ಕೈ ಜೋಡಿಸಿ ಅಂತಕ್ಕಂಥದ್ದು ನಾನು ಮನವಿ ಮಾಡ್ತೀನಿ. ಓಕೆ ಸರ್, ಇಷ್ಟೊತ್ತು ನಮ್ಮ ಚಾನಲಲ್ಲಿ ಬಂದು ತಾವು ತಮ್ಮ ಅನಿಸಿಕೆಗಳನ್ನ, ತಮ್ಮ ಸಂಘಟನೆ ನಡೆಗಳನ್ನ, ಆಗಿ ಹೋಗುವಂಥ ಘಟನೆಗಳ ಬಗ್ಗೆ ಸವಿಸ್ತಾರ ಹೇಳಿದ್ರೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಧನ್ಯವಾದಗಳು ಸರ್.